ಡೀಸೆಲ್ ಕಳ್ಳರ ಹಾವಳಿ ಮಿತಿ ಮೀರಿಬಿಟ್ಟಿದೆ ಅಂತೆ. ತೆಲಂಗಾಣದಿಂದ ರಾತ್ರೋರಾತ್ರಿ ಎಂಟ್ರಿ ಆಗುತ್ತೆ ಈ ಗ್ಯಾಂಗ್. ಪೆಟ್ರೋಲ್ ಬಂಕ್, ರಸ್ತೆ ಬದಿ ನಿಂತಿರುವ ಟಿಪ್ಪರ್ಗಳೇ ಇವರ ಟಾರ್ಗೆಟ್ ಅಂತೆ. ಪೆಟ್ರೋಲ್ ಡೀಸೆಲ್ ಕದೀತಾ ಇದ್ದ ಅಂತಾರಾಜ್ಯ ಕಳ್ಳನ ಬಂಧನ ಕೂಡ ಆಗಿದೆ. ತೆಲಂಗಾಣದ ರವಿ ನಾಯ್ಕ್ ಅಲಿಯಾಸ್ ತೋಟ್ಲಾ ರವಿ ಅರೆಸ್ಟ್ ಆಗಿದ್ದಾನಂತೆ. 4 ಟಿಪ್ಪರ್ನಿಂದ 400 ಲೀಟರ್ ಡೀಸೆಲ್ ಕಳ್ಳತನ ಮಾಡಿತ್ತಂತೆ ಈ ಗ್ಯಾಂಗ್. ಈಗ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳರನ್ನ ಬಂಧಿಸಿದ್ದಾರೆ ಸದ್ಯ ಪೊಲೀಸರು. ಎಷ್ಟು ದಿನ ರಾಬರಿ ನೋಡ್ತಾ ಇದ್ವಿ, ಮನೆಗಳ್ಳತನ ನೋಡ್ತಾ ಇದ್ವಿ. ಈಗ ಟಿಪ್ಪರ್ಗಳಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನ ಕೂಡ ಕಳ್ಳತನ ಮಾಡ್ತಾ ಇದ್ರಂತೆ. ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ರು, ಪೆಟ್ರೋಲ್ ಕದೀತಾ ಇದ್ರು, ಟಿಪ್ಪರ್ ಅಲ್ಲಿ ಡೀಸೆಲ್ ಕಳ್ಳತನ ಮಾಡ್ತಾ ಇದ್ರು. ಸಿಸಿಟಿವಿ ಆಧರಿಸಿ ಈಗ ಒಬ್ಬ ಕಳ್ಳನ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅತಿ ದೊಡ್ಡ ಗ್ಯಾಂಗ್ ಅಂತೆ, ಬಟ್ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಈತನಿಂದ ಈಗ ಉಳಿದವರ ಬಂಧನ ಆಗಬೇಕು. ತೆಲಂಗಾಣ ಮೂಲದವ ಅಂತ ಹೇಳಲಾಗ್ತಾ ಇದೆ ರವಿ. ಡೀಸೆಲ್ ಕಳ್ಳರ ಹಾವಳಿ ಮಿತಿ ಮೀರಿಬಿಟ್ಟಿದೆ ಅಂತೆ. ತೆಲಂಗಾಣದಿಂದ ರಾತ್ರೋರಾತ್ರಿ ಎಂಟ್ರಿ ಆಗುತ್ತೆ ಈ ಗ್ಯಾಂಗ್. ಪೆಟ್ರೋಲ್ ಬಂಕ್, ರಸ್ತೆ ಬದಿ ನಿಂತಿರುವ ಟಿಪ್ಪರ್ಗಳೇ ಇವರ ಟಾರ್ಗೆಟ್ ಅಂತೆ. ಪೆಟ್ರೋಲ್ ಡೀಸೆಲ್ ಕದೀತಾ ಇದ್ದ ಅಂತಾರಾಜ್ಯ ಕಳ್ಳನ ಬಂಧನ ಕೂಡ ಆಗಿದೆ. ತೆಲಂಗಾಣದ ರವಿ ನಾಯ್ಕ್ ಅಲಿಯಾಸ್ ತೋಟ್ಲಾ ರವಿ ಅರೆಸ್ಟ್ ಆಗಿದ್ದಾನಂತೆ. 4 ಟಿಪ್ಪರ್ನಿಂದ 400 ಲೀಟರ್ ಡೀಸೆಲ್ ಕಳ್ಳತನ ಮಾಡಿತ್ತಂತೆ ಈ ಗ್ಯಾಂಗ್. ಈಗ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳರನ್ನ ಬಂಧಿಸಿದ್ದಾರೆ ಸದ್ಯ ಪೊಲೀಸರು. ಎಷ್ಟು ದಿನ ರಾಬರಿ ನೋಡ್ತಾ ಇದ್ವಿ, ಮನೆಗಳ್ಳತನ ನೋಡ್ತಾ ಇದ್ವಿ. ಈಗ ಟಿಪ್ಪರ್ಗಳಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನ ಕೂಡ ಕಳ್ಳತನ ಮಾಡ್ತಾ ಇದ್ರಂತೆ. ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ರು, ಪೆಟ್ರೋಲ್ ಕದೀತಾ ಇದ್ರು, ಟಿಪ್ಪರ್ ಅಲ್ಲಿ ಡೀಸೆಲ್ ಕಳ್ಳತನ ಮಾಡ್ತಾ ಇದ್ರು. ಸಿಸಿಟಿವಿ ಆಧರಿಸಿ ಈಗ ಒಬ್ಬ ಕಳ್ಳನ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅತಿ ದೊಡ್ಡ ಗ್ಯಾಂಗ್ ಅಂತೆ, ಬಟ್ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಈತನಿಂದ ಈಗ ಉಳಿದವರ ಬಂಧನ ಆಗಬೇಕು. ತೆಲಂಗಾಣ ಮೂಲದವ ಅಂತ ಹೇಳಲಾಗ್ತಾ ಇದೆ ರವಿ. ಡೀಸೆಲ್ ಕಳ್ಳರ ಹಾವಳಿ ಮಿತಿ ಮೀರಿಬಿಟ್ಟಿದೆ ಅಂತೆ. ತೆಲಂಗಾಣದಿಂದ ರಾತ್ರೋರಾತ್ರಿ ಎಂಟ್ರಿ ಆಗುತ್ತೆ ಈ ಗ್ಯಾಂಗ್. ಪೆಟ್ರೋಲ್ ಬಂಕ್, ರಸ್ತೆ ಬದಿ ನಿಂತಿರುವ ಟಿಪ್ಪರ್ಗಳೇ ಇವರ ಟಾರ್ಗೆಟ್ ಅಂತೆ. ಪೆಟ್ರೋಲ್ ಡೀಸೆಲ್ ಕದೀತಾ ಇದ್ದ ಅಂತಾರಾಜ್ಯ ಕಳ್ಳನ ಬಂಧನ ಕೂಡ ಆಗಿದೆ. ತೆಲಂಗಾಣದ ರವಿ ನಾಯ್ಕ್ ಅಲಿಯಾಸ್ ತೋಟ್ಲಾ ರವಿ ಅರೆಸ್ಟ್ ಆಗಿದ್ದಾನಂತೆ. 4 ಟಿಪ್ಪರ್ನಿಂದ 400 ಲೀಟರ್ ಡೀಸೆಲ್ ಕಳ್ಳತನ ಮಾಡಿತ್ತಂತೆ ಈ ಗ್ಯಾಂಗ್. ಈಗ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳರನ್ನ ಬಂಧಿಸಿದ್ದಾರೆ ಸದ್ಯ ಪೊಲೀಸರು. ಎಷ್ಟು ದಿನ ರಾಬರಿ ನೋಡ್ತಾ ಇದ್ವಿ, ಮನೆಗಳ್ಳತನ ನೋಡ್ತಾ ಇದ್ವಿ. ಈಗ ಟಿಪ್ಪರ್ಗಳಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನ ಕೂಡ ಕಳ್ಳತನ ಮಾಡ್ತಾ ಇದ್ರಂತೆ. ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ರು, ಪೆಟ್ರೋಲ್ ಕದೀತಾ ಇದ್ರು, ಟಿಪ್ಪರ್ ಅಲ್ಲಿ ಡೀಸೆಲ್ ಕಳ್ಳತನ ಮಾಡ್ತಾ ಇದ್ರು. ಸಿಸಿಟಿವಿ ಆಧರಿಸಿ ಈಗ ಒಬ್ಬ ಕಳ್ಳನ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅತಿ ದೊಡ್ಡ ಗ್ಯಾಂಗ್ ಅಂತೆ, ಬಟ್ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಈತನಿಂದ ಈಗ ಉಳಿದವರ ಬಂಧನ ಆಗಬೇಕು. ತೆಲಂಗಾಣ ಮೂಲದವ ಅಂತ ಹೇಳಲಾಗ್ತಾ ಇದೆ ರವಿ. ಡೀಸೆಲ್ ಕಳ್ಳರ ಹಾವಳಿ ಮಿತಿ ಮೀರಿಬಿಟ್ಟಿದೆ ಅಂತೆ. ತೆಲಂಗಾಣದಿಂದ ರಾತ್ರೋರಾತ್ರಿ ಎಂಟ್ರಿ ಆಗುತ್ತೆ ಈ ಗ್ಯಾಂಗ್. ಪೆಟ್ರೋಲ್ ಬಂಕ್, ರಸ್ತೆ ಬದಿ ನಿಂತಿರುವ ಟಿಪ್ಪರ್ಗಳೇ ಇವರ ಟಾರ್ಗೆಟ್ ಅಂತೆ. ಪೆಟ್ರೋಲ್ ಡೀಸೆಲ್ ಕದೀತಾ ಇದ್ದ ಅಂತಾರಾಜ್ಯ ಕಳ್ಳನ ಬಂಧನ ಕೂಡ ಆಗಿದೆ. ತೆಲಂಗಾಣದ ರವಿ ನಾಯ್ಕ್ ಅಲಿಯಾಸ್ ತೋಟ್ಲಾ ರವಿ ಅರೆಸ್ಟ್ ಆಗಿದ್ದಾನಂತೆ. 4 ಟಿಪ್ಪರ್ನಿಂದ 400 ಲೀಟರ್ ಡೀಸೆಲ್ ಕಳ್ಳತನ ಮಾಡಿತ್ತಂತೆ ಈ ಗ್ಯಾಂಗ್. ಈಗ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳರನ್ನ ಬಂಧಿಸಿದ್ದಾರೆ ಸದ್ಯ ಪೊಲೀಸರು. ಎಷ್ಟು ದಿನ ರಾಬರಿ ನೋಡ್ತಾ ಇದ್ವಿ, ಮನೆಗಳ್ಳತನ ನೋಡ್ತಾ ಇದ್ವಿ. ಈಗ ಟಿಪ್ಪರ್ಗಳಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನ ಕೂಡ ಕಳ್ಳತನ ಮಾಡ್ತಾ ಇದ್ರಂತೆ. ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ರು, ಪೆಟ್ರೋಲ್ ಕದೀತಾ ಇದ್ರು, ಟಿಪ್ಪರ್ ಅಲ್ಲಿ ಡೀಸೆಲ್ ಕಳ್ಳತನ ಮಾಡ್ತಾ ಇದ್ರು. ಸಿಸಿಟಿವಿ ಆಧರಿಸಿ ಈಗ ಒಬ್ಬ ಕಳ್ಳನ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅತಿ ದೊಡ್ಡ ಗ್ಯಾಂಗ್ ಅಂತೆ, ಬಟ್ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಈತನಿಂದ ಈಗ ಉಳಿದವರ ಬಂಧನ ಆಗಬೇಕು. ತೆಲಂಗಾಣ ಮೂಲದವ ಅಂತ ಹೇಳಲಾಗ್ತಾ ಇದೆ ರವಿ. ಡೀಸೆಲ್ ಕಳ್ಳರ ಹಾವಳಿ ಮಿತಿ ಮೀರಿಬಿಟ್ಟಿದೆ ಅಂತೆ. ತೆಲಂಗಾಣದಿಂದ ರಾತ್ರೋರಾತ್ರಿ ಎಂಟ್ರಿ ಆಗುತ್ತೆ ಈ ಗ್ಯಾಂಗ್. ಪೆಟ್ರೋಲ್ ಬಂಕ್, ರಸ್ತೆ ಬದಿ ನಿಂತಿರುವ ಟಿಪ್ಪರ್ಗಳೇ ಇವರ ಟಾರ್ಗೆಟ್ ಅಂತೆ.
ಪೆಟ್ರೋಲ್ ಡೀಸೆಲ್ ಕದೀತಾ ಇದ್ದ ಅಂತಾರಾಜ್ಯ ಕಳ್ಳನ ಬಂಧನ ಕೂಡ ಆಗಿದೆ. ತೆಲಂಗಾಣದ ರವಿ ನಾಯ್ಕ್ ಅಲಿಯಾಸ್ ತೋಟ್ಲಾ ರವಿ ಅರೆಸ್ಟ್ ಆಗಿದ್ದಾನಂತೆ. 4 ಟಿಪ್ಪರ್ನಿಂದ 400 ಲೀಟರ್ ಡೀಸೆಲ್ ಕಳ್ಳತನ ಮಾಡಿತ್ತಂತೆ ಈ ಗ್ಯಾಂಗ್. ಈಗ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳರನ್ನ ಬಂಧಿಸಿದ್ದಾರೆ ಸದ್ಯ ಪೊಲೀಸರು. ಇಷ್ಟು ದಿನ ರಾಬರಿ ನೋಡ್ತಾ ಇದ್ವಿ, ಮನೆಗಳ್ಳತನ ನೋಡ್ತಾ ಇದ್ವಿ. ಈಗ ಟಿಪ್ಪರ್ಗಳಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನ ಕೂಡ ಕಳ್ಳತನ ಮಾಡ್ತಾ ಇದ್ರಂತೆ. ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ರು, ಪೆಟ್ರೋಲ್ ಕದೀತಾ ಇದ್ರು, ಟಿಪ್ಪರ್ ಅಲ್ಲಿ ಡೀಸೆಲ್ ಕಳ್ಳತನ ಮಾಡ್ತಾ ಇದ್ರು. ಸಿಸಿಟಿವಿ ಆಧರಿಸಿ ಈಗ ಒಬ್ಬ ಕಳ್ಳನ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅತಿ ದೊಡ್ಡ ಗ್ಯಾಂಗ್ ಅಂತೆ, ಬಟ್ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಈತನಿಂದ ಈಗ ಉಳಿದವರ ಬಂಧನ ಆಗಬೇಕು. ತೆಲಂಗಾಣ ಮೂಲದವ ಅಂತ ಹೇಳಲಾಗ್ತಾ ಇದೆ ರವಿ. ಡೀಸೆಲ್ ಕಳ್ಳರ ಹಾವಳಿ ಮಿತಿ ಮೀರ್ಬಿಟ್ಟಿದೆ ಅಂತೆ. ತೆಲಂಗಾಣದಿಂದ ರಾತ್ರೋರಾತ್ರಿ ಎಂಟ್ರಿ ಆಗುತ್ತೆ ಈ ಗ್ಯಾಂಗ್. ಪೆಟ್ರೋಲ್ ಬಂಕ್, ರಸ್ತೆ ಬದಿ ನಿಂತಿರುವ ಟಿಪ್ಪರ್ಗಳೇ ಇವರ ಟಾರ್ಗೆಟ್ ಅಂತೆ. ಪೆಟ್ರೋಲ್ ಡೀಸೆಲ್ ಕದೀತಾ ಇದ್ದ ಅಂತಾರಾಜ್ಯ ಕಳ್ಳನ ಬಂಧನ ಕೂಡ ಆಗಿದೆ. ತೆಲಂಗಾಣದ ರವಿ ನಾಯ್ಕ್ ಅಲಿಯಾಸ್ ತೋಟ್ಲಾ ರವಿ ಅರೆಸ್ಟ್ ಆಗಿದ್ದಾನಂತೆ. 4 ಟಿಪ್ಪರ್ನಿಂದ 400 ಲೀಟರ್ ಡೀಸೆಲ್ ಕಳ್ಳತನ ಮಾಡಿತ್ತಂತೆ ಈ ಗ್ಯಾಂಗ್. ಈಗ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳರನ್ನ ಬಂಧಿಸಿದ್ದಾರೆ ಸದ್ಯ ಪೊಲೀಸರು. ಇಷ್ಟು ದಿನ ರಾಬರಿ ನೋಡ್ತಾ ಇದ್ವಿ, ಮನೆಗಳ್ಳತನ ನೋಡ್ತಾ ಇದ್ವಿ. ಈಗ ಟಿಪ್ಪರ್ಗಳಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನ ಕೂಡ ಕಳ್ಳತನ ಮಾಡ್ತಾ ಇದ್ರಂತೆ. ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ರು, ಪೆಟ್ರೋಲ್ ಕದೀತಾ ಇದ್ರು, ಟಿಪ್ಪರ್ ಅಲ್ಲಿ ಡೀಸೆಲ್ ಕಳ್ಳತನ ಮಾಡ್ತಾ ಇದ್ರು. ಸಿಸಿಟಿವಿ ಆಧರಿಸಿ ಈಗ ಒಬ್ಬ ಕಳ್ಳನ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅತಿ ದೊಡ್ಡ ಗ್ಯಾಂಗ್ ಅಂತೆ, ಬಟ್ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಈತನಿಂದ ಈಗ ಉಳಿದವರ ಬಂಧನ ಆಗಬೇಕು. ತೆಲಂಗಾಣ ಮೂಲದವ ಅಂತ ಹೇಳಲಾಗ್ತಾ ಇದೆ ರವಿ. ಡೀಸೆಲ್ ಕಳ್ಳರ ಹಾವಳಿ ಮಿತಿ ಮೀರ್ಬಿಟ್ಟಿದೆ ಅಂತೆ. ತೆಲಂಗಾಣದಿಂದ ರಾತ್ರೋರಾತ್ರಿ ಎಂಟ್ರಿ ಆಗುತ್ತೆ ಈ ಗ್ಯಾಂಗ್. ಪೆಟ್ರೋಲ್ ಬಂಕ್, ರಸ್ತೆ ಬದಿ ನಿಂತಿರುವ ಟಿಪ್ಪರ್ಗಳೇ ಇವರ ಟಾರ್ಗೆಟ್ ಅಂತೆ. ಪೆಟ್ರೋಲ್ ಡೀಸೆಲ್ ಕದೀತಾ ಇದ್ದ ಅಂತಾರಾಜ್ಯ ಕಳ್ಳನ ಬಂಧನ ಕೂಡ ಆಗಿದೆ. ತೆಲಂಗಾಣದ ರವಿ ನಾಯ್ಕ್ ಅಲಿಯಾಸ್ ತೋಟ್ಲಾ ರವಿ ಅರೆಸ್ಟ್ ಆಗಿದ್ದಾನಂತೆ. 4 ಟಿಪ್ಪರ್ನಿಂದ 400 ಲೀಟರ್ ಡೀಸೆಲ್ ಕಳ್ಳತನ ಮಾಡಿತ್ತಂತೆ ಈ ಗ್ಯಾಂಗ್. ಈಗ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳರನ್ನ ಬಂಧಿಸಿದ್ದಾರೆ ಸದ್ಯ ಪೊಲೀಸರು. ಇಷ್ಟು ದಿನ ರಾಬರಿ ನೋಡ್ತಾ ಇದ್ವಿ, ಮನೆಗಳ್ಳತನ ನೋಡ್ತಾ ಇದ್ವಿ. ಈಗ ಟಿಪ್ಪರ್ಗಳಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ ಅನ್ನ ಕೂಡ ಕಳ್ಳತನ ಮಾಡ್ತಾ ಇದ್ರಂತೆ. ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ರು, ಪೆಟ್ರೋಲ್ ಕದೀತಾ ಇದ್ರು, ಟಿಪ್ಪರ್ ಅಲ್ಲಿ ಡೀಸೆಲ್ ಕಳ್ಳತನ ಮಾಡ್ತಾ ಇದ್ರು. ಸಿಸಿಟಿವಿ ಆಧರಿಸಿ ಈಗ ಒಬ್ಬ ಕಳ್ಳನ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅತಿ ದೊಡ್ಡ ಗ್ಯಾಂಗ್ ಅಂತೆ, ಬಟ್ ಅದರಲ್ಲಿ ಒಬ್ಬನ ಬಂಧನ ಆಗಿದೆ. ಈತನಿಂದ ಈಗ ಉಳಿದವರ ಬಂಧನ ಆಗಬೇಕು. ತೆಲಂಗಾಣ ಮೂಲದವ ಅಂತ ಹೇಳಲಾಗ್ತಾ ಇದೆ ರವಿ.